ಹಲೋ ಎವ್ರಿವನ್. ಇನ್ನು ಸಿ ಟಿ ಇ ಟಿಗೆ ನಮಗೆ ಮೇನಾಗಿ ಉಳಿದಿರೋದು ಎಷ್ಟು ದಿನ ಅಂತಂದರೆ, ಓದಲಿಕ್ಕೆ ತುಂಬ ಅನುಕೂಲ ಆಗಿರುವಂತಹ ದಿನಗಳು ಎಷ್ಟಿದಾವೆ ಅಂದರೆ ಬರೀ 15 ದಿನ ಮಾತ್ರ. ಲಾಸ್ಟ್ 2 ದಿನ ನಾವು ಕನ್ಸಿಡರ್ ಮಾಡಲ್ಲ. ಯಾಕೆ ಅಂತಂದರೆ ಅಲ್ಲಿ ಒಂದು ಎಕ್ಸಾಮ್ ಪ್ರೆಷರ್ ಇರುತ್ತೆ, ಇನ್ನೊಂದೇನು ಅಂತಂದರೆ ನಮಗೆ ಮೋಟಿವೇಶನ್ ಬೇಕಾಗಿರುತ್ತೆ, ಸ್ಟ್ರೆಸ್ಸು ಫುಲ್ ಜಾಸ್ತಿ ಇರುತ್ತೆ. ಆವಾಗ ಪ್ರೊಡಕ್ಟಿವಿಟಿ ಸ್ಟಡಿ ಇರೋಲ್ಲ, ಪ್ರೊಡಕ್ಟಿವ್ ಸ್ಟಡಿ ಇರೋದಿಲ್ಲ ಆಯಿತಾ, ಓದೋದೇನು ಇರೋದಿಲ್ಲ. ಹಾಗಾಗಿ ನಾವು 2 ದಿನ ರಿಲ್ಯಾಕ್ಸೇಷನಿಗೆ ಹೋಗುತ್ತೆ, ಅಂದರೆ ಫೋಕಸ್ಡ್ ಆಗಿರೋದಕ್ಕೆ ಹೋಗ್ಬಿಡುತ್ತೆ. ಹಾಗಾಗಿ ಅದನ್ನು ಕನ್ಸಿಡರ್ ಮಾಡೋದು ಬೇಡ. ಜಸ್ಟು ಇವಾಗ ಉಳಿದಿರುವಂಥ 15 ದಿನನ ಯಾವ ಥರ ನಾವು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಕಡೆಗೆ ವಿಚಾರ ಮಾಡ್ತಾ ಹೋಗೋದಾದರೆ, ಲ್ಯಾಂಗ್ವೇಜಸನ್ನು ನೋಡ್ತಾ ಹೋದರೆ ಫಸ್ಟು ಲ್ಯಾಂಗ್ವೇಜಿಗಿಂತ ಹೋಗೋಕ್ಕಿಂತ ಮುಂಚೆ ಈ 15 ಡೇಸ್ ಅಂದರೆ ಏನು, ಯಾವ ಸ್ಟೇಜಲ್ಲಿ ಇರ್ತೀರ ನೀವು ಅನ್ನೋದನ್ನು ನೋಡ್ತಾ ಹೋಗೋಣ. 15 ಡೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ದಿನಗಳು. ಯಾಕೆ ಇಂಪಾರ್ಟೆಂಟು ಆಗುತ್ತೆ ಅಂತಂದರೆ, ಈ ಒಂದು ಎಕ್ಸಾಮು ಭಯ ಬರುತ್ತೆ. ಎಕ್ಸಾಮ್ ಅಂದರೆ ಸ್ಕ್ಯಾರಿ ಅನಿಸುತ್ತೆ, ಹೆದರಿಕೆ ಬರುತ್ತೆ ಆಯಿತಾ. ನಾವು ಪಾಸ್ ಆಗ್ತೀವೋ ಇಲ್ವೋ ಅನ್ನೋದು ಒಂದು ಟೆನ್ಷನ್ನು. ಆ ಒಂದು ಟೆನ್ಷನ್ನಿಂದ ಏನಾಗುತ್ತೆ, ನಮಗೆ ಈ ಒಂದು 15 ದಿನದಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಯಾಕೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಂತಂದರೆ, ಎಲ್ಲರೂ ಓದ್ತಾ ಇದ್ದಾರೆ, ನಂದೇನು ಸಿಲೆಬಸ್ಸೇ ಕಂಪ್ಲೀಟ್ ಆಗಿಲ್ಲ. ಎಲ್ಲರೂ ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನಂದೇನು ರಿವಿಷನ್ ಆಗ್ತಾಯಿಲ್ಲ. ಈ ಒಂದು ಥಿಂಕಿಂಗು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಂತಂದರೆ ಈ 15 ದಿನ ಇಲ್ಲಿ ತನಕ ಏನು ದಿನಗಳೆಲ್ಲ ಇದ್ವು, ನೀವು ಸ್ಟ್ರೆಸ್ಸೇ ತೊಗೊತಾ ಇರಲಿಲ್ಲ. ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅಥವಾ ಓದಬೇಕು ಅಷ್ಟೇ ತಲೆಯಲ್ಲಿ ಇರ್ತಾಯಿತ್ತು. ಬಟ್ ಈಗ ಈ 15 ದಿನ ಏನು ಅಂತಂದರೆ ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಎಕ್ಸಾಮು ಹತ್ತಿರ ಬರ್ತಾ ಇದೆ, ಅದರ ರಿಸಲ್ಟ್ ಏನಾಗುತ್ತೋ ಅನ್ನೋದು ಅಷ್ಟೇ ತಲೆಯಲ್ಲಿರುತ್ತೆ. ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ, ಏನಾಗುತ್ತೋ ಏನೋ, ಈ ಕ್ವಶನ್ನು ಯಾವಾಗಲೂ ಇದ್ದೇ ಇರುತ್ತೆ. ಹೌದಾ, ಇರಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಟೆನ್ಷನ್ನೇ ಬೇಡ, ಆರಾಮಾಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಾ ಹೋಗ್ರಿ. ಯಾರಿಗೆ ಈ ಒಂದು ಸ್ಟ್ರೆಸ್ ಕಾಡ್ತಾ ಇರುತ್ತೋ ಅವರಿಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಸ್ಟ್ರೆಸ್ಸು ಆಲ್ಮೋಸ್ಟು 90% ಅಥವಾ 92% ಮಕ್ಕಳಿಗೆ ಇದ್ದೇ ಇರುತ್ತೆ. ಯಾಕೆಂದರೆ ಎಕ್ಸಾಮ್ ಅನ್ನೋದು ಅದು ಒಂಥರ ಹೇಗಿದೆ ಅಂದರೆ ಭೂತದ ಥರ. ಹೌದಾ, ಒಂದು ಹೆದರಿಕೆ ಇರುತ್ತೆ. ಪಾಸ್ ಆದರೆ ಬಚಾವು, ಪಾಸ್ ಆಗಲಿಲ್ಲ ಅಂದರೆ ಮತ್ತೆ ಇದನ್ನೇ ಓದಬೇಕಲ್ಲ ಅನ್ನೋ ಒಂದು ಥಿಂಕಿಂಗ್ ಕೂಡ ಎಷ್ಟೋ ಮಕ್ಕಳಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಈ ಒಂದು ಹೆದರಿಕೆ ಅನ್ನೋದು ಬರ್ತಾ ಹೋಗುತ್ತೆ. ಇವಾಗ ಈ ಒಂದು 15 ಡೇಸಲ್ಲಿ ನಾವು ಏನು ಮಾಡಬೇಕು ಅಂತ ನೋಡೋದಾದರೆ, ನನ್ನ ಪ್ರಕಾರ ಈ ಒಂದು ವಿಡಿಯೋ ನನ್ನ ಪ್ರಕಾರ ನಾನು ಥಿಂಕಿಂಗ್ ಮಾಡುವಂತಹ ಒಂದು ಸ್ಟ್ರಾಟಜಿನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಓಕೆ ಆಯಿತು ಅಂತಂದರೆ ಇದನ್ನೇ ಫಾಲೋ ಮಾಡಿ, ಇಲ್ಲ ನನಗಿದು ಓಕೆ ಆಗಲ್ಲ ಅಂದರೆ ನಿಮ್ಮ ಒಂದು ಸ್ಟ್ರಾಟಜಿನ ನೀವು ಮಾಡ್ಕೊಂಡು ಹೋಗ್ಬೋದು. ಬಟ್ ಈ ಒಂದು 15 ಡೇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಏನಂತಂದರೆ ತುಂಬ ಮುಂಚೆಯಿಂದ ಹೇಳ್ತಾ ಇದ್ದಿದ್ದು ಏನು ಅಂತಂದರೆ, ಒಂದು ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಎಲ್ಲ ಕಾನ್ಸೆಪ್ಟನ್ನು ನಾವು ಈ ಒಂದು 15 ದಿನದಲ್ಲಿ ಮುಗ್ಸೋಕ್ಕಾಗತ್ತಾ? ಆಗಲ್ಲ. ಹೌದು ತಾನೇ. ಮುಗ್ಸೋಕ್ಕಾಗಲ್ಲ ಅಂದರೆ ನಾವು ಸೆಲೆಕ್ಟಿವ್ ಕಾನ್ಸೆಪ್ಟನ್ನ ಮಾಡ್ಕೋಬೇಕಾಗತ್ತೆ. ಈ ಒಂದು ಸೆಲೆಕ್ಟಿವ್ ಕಾನ್ಸೆಪ್ಟಿಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಹೌದಾ, ಯಾಕೆ ಅಂತಂದರೆ ನಾವು ಸೆಲೆಕ್ಟೆಡ್ ಟಾಪಿಕ್ಸನ್ನ 100% ಕ್ಲಿಯರ್ ಮಾಡಬೇಕು. ಉಳಿದಿರುವಂಥ ಒಂದು ಟಾಪಿಕ್ ಇರುತ್ತಲ್ಲ, ಇಂಪಾರ್ಟೆಂಟ್ ಇಲ್ಲದೆ ಇರೋದು, ಅದು ಒಂದು 30% ನಾವು ಓದ್ಕೊಂಡ್ರೆ ಸಾಕಾಗತ್ತೆ. ಈ ಒಂದು 100% ಇರುತ್ತಲ್ಲ, ಇದನ್ನು ನಾವು ತುಂಬ ಚೆನ್ನಾಗಿ ಓದ್ಕೋಬೇಕು ಅಂತಂದರೆ ನಮಗೆ ರೀಕಾಲ್ ಇಂಪಾರ್ಟೆಂಟು. ನೀವೇ ಓದಿದ್ದೀರ, ಸೈಕಾಲಜಿಯಲ್ಲಿ ರೀಕಾಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೀಕಾಲ್ ಪ್ರೋಸೆಸ್ಸು ಪರ್ಫೆಕ್ಟಾಗಿತ್ತು ಅಂದರೆ ನೀವು ಓದಿದ್ದು ಪರ್ಫೆಕ್ಟಾಗಿ ಇರುತ್ತೆ ಅಂತ ಅರ್ಥ. ಕಾನ್ಫಿಡೆನ್ಸ್ ಬರುತ್ತೆ, ರೀಕಾಲ್ ಮಾಡಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ಎಕ್ಸಾಮು ಪೇಪರ್ ಫೇಸ್ ಮಾಡೋದಕ್ಕೆ ಧೈರ್ಯ ಬರುತ್ತೆ. ಅರ್ಥ ಆಗ್ತಿದೆನಾ? ಇವೆಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಕಾನ್ಸೆಪ್ಟ್ ರೀಕಾಲ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲಿ ತನಕ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು, ಹೌದಪ್ಪ ಸೆಲೆಕ್ಟೆಡ್ ಟಾಪಿಕ್ಕು ಅಂತಂದ್ರಿ. ಈ ಸೆಲೆಕ್ಟೆಡ್ ಟಾಪಿಕ್ಸ್ನ ನಾವು ಹೇಗೆ ಗೊತ್ತಾಗುತ್ತೆ ನಮಗಿದು ಇಂಪಾರ್ಟೆಂಟ್ ಅಲ್ಲ ಅಂತ? ಯಾವಾಗ ಗೊತ್ತಾಗುತ್ತೆ ಅಂದರೆ, ಇಷ್ಟು ದಿನ ನೀವು
ಓದಿದ್ದೀರಲ್ವಾ, ಅದರ ಮೇಲೆ PYQ ನಾನು ಮುಂಚೆಯಿಂದನೂ ಹೇಳ್ತಿದ್ದೀನಿ, ಅಟ್ಲೀಸ್ಟ್ ದಿನಕ್ಕೊಂದು 10 PYQ ಕ್ವಶನ್ಸ್ನ ಸಾಲ್ವ್ ಮಾಡಿ ಅಂತ. PYQ ಕ್ವಶನ್ಸ್ನ ನೀವು ಸಾಲ್ವ್ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗಿರುತ್ತೆ ಯಾವೊಂದು ಕ್ವಶನ್ ಪೇಪರ್ ಮೇಲೆ ಯಾವೊಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಪೇಪರ್ನ ತೆಗಿತಾರೆ, ಯಾವೊಂದು ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾವೊಂದು ಕಾನ್ಸೆಪ್ಟು ನಾವು ಲಾಸ್ಟ್ ಮೂಮೆಂಟಿಗೆ ಓದಬೇಕಾಗುತ್ತೆ, ಯಾವೊಂದು ಕಾನ್ಸೆಪ್ಟು ಯಾವ ಥರ ಕೇಳ್ತಾರೆ, ನಾವು ಯಾವ ಥರ ಅರ್ಥ ಮಾಡ್ಕೊಬೇಕು, ಕನ್ಫ್ಯೂಷನ್ ಎಲ್ಲಾಗುತ್ತೆ, ನನಗೆ ಎಲ್ಲಿ ಬರುತ್ತೆ, ನನಗೆ ಎಲ್ಲಿ ಬರಲ್ಲ, ಎಲ್ಲದು ಗೊತ್ತಾಗದೆ ಈ ಒಂದು PYQ ಅಲ್ಲಿ. ಏನಾಗ್ಬಿಡುತ್ತೆ ಅಂದರೆ ನಾವು ಎಲ್ಲದೂ ಓದಿರ್ತೀವಿ, ಹೌದಾ, ನಮಗೆ ಒಂದು ಕ್ವಶನ್ನು ಯಾವ ಥರ ಕೇಳ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಂತಂದಾಗ ನಾವು ಅದನ್ನು ಹೇಗೆ ಫೇಸ್ ಮಾಡೋದು? ನಮಗೆ ಕ್ವಶನ್ನೇ ಅರ್ಥ ಆಗಲ್ಲಪ್ಪ, ನಾನು ಎಲ್ಲ ಓದಿದ್ದೀನಿ ಆದರೆ ನಂಗೆ ಕ್ವಶನ್ನೇ ಅರ್ಥ ಆಗಿಲ್ಲ. ಕ್ವಶನ್ ಅರ್ಥ ಆದರೆ ತಾನೇ ನಾವು ಆನ್ಸರ್ ಬರೆಯೋಕ್ಕಾಗೋದು. ಕ್ವಶನ್ನೇ ಅರ್ಥ ಆಗಿಲ್ಲ ನನಗೆ, ಆನ್ಸರ್ ಎಲ್ಲಿಂದ ಮಾಡ್ತೀರಿ? ಹೌದು ತಾನೇ. ಅದಕ್ಕೆ ಕ್ವಶನ್ ಅರ್ಥ ಆಗಬೇಕು ಅಂತಂದರೆ ನಮಗೆ ಯಾವ ಥರ ಕೇಳ್ತಾರೆ ಅನ್ನೋದು ಗೊತ್ತಾಗಬೇಕು. ಯಾವ ಥರ ಕೇಳ್ತಾರೆ ಅನ್ನೋದು ನಮ್ಮ ಮೈಂಡಿಗೆ ಯಾವಾಗ ಫಿಕ್ಸ್ ಆಗುತ್ತೆ? ನಾವು PYQ ಸಾಲ್ವ್ ಮಾಡಿದಾಗ. ಆವಾಗ ಏನಾಗ್ಬಿಡುತ್ತೆ, ನಾವು ಒಂದು ಸರಿ ಕ್ವಶನ್ ಓದಿದ ತಕ್ಷಣ ನಮ್ಮ ಮೈಂಡ್ ಹೇಳುತ್ತೆ ಈ ಕಾನ್ಸೆಪ್ಟು ಸೆಲ್ಲಿಂದನೇ ಬರ್ತಾ ಇದೆ ನೋಡು, ಸೆಲ್ ಟಾಪಿಕ್ಕಿಂದನೇ ಬರ್ತಾ ಇದೆ, ಇದರಲ್ಲಿ ಹುಡುಕು ಏನೇನು ಇದೆ ಕಾನ್ಸೆಪ್ಟು, ಈ ಕಾನ್ಸೆಪ್ಟಲ್ಲಿ ಈ ಕ್ವಶನ್ ಕೇಳಿದ್ದಾರೆ ಅನ್ನೋದು ನಮ್ಮ ಮೈಂಡೇ ಹೇಳುತ್ತೆ. ಹಾಗಾಗ್ಬಿಟ್ಟು PYQ ಫಸ್ಟು ಸಾಲ್ವ್ ಮಾಡಬೇಕು. ಇವಾಗ ಆ ನಂತರ PYQ ಸಾಲ್ವ್ ಮಾಡ್ತಾ ಇದ್ದಾಗ ನಾವು ಬರ್ಕೊಳ್ಬೇಕಾಗತ್ತೆ. ಏನು ಬರ್ಕೊಳ್ಳೋದು? ಯಾವುದೋ ಒಂದು ಕ್ವಶನ್ ರಾಂಗ್ ಆಯಿತು ಅಂತಾಗ ಆ ಒಂದು ಕ್ವಶನ್ನ ನಾವು ಬರ್ಕೊಳ್ಬೇಕು. ಯಾಕೆ ಬರ್ಕೊಳ್ಬೇಕು? ಕ್ವಶನ್ನ ಬರ್ಕೊಂಡು ಹೋಗ್ತಾ ಇರೋದು ಈಗ ಟೈಮಾ? ಅಲ್ಲ, ಇವಾಗ ಟೈಮ್ ಅಲ್ಲ. ಯಾವ ಥರ ಬರ್ಕೋಬೇಕು ಮತ್ತೆ? ಈ ಥರ ಬರೀತಾ ಹೋಗಬೇಕು. ಕ್ವಶನ್ ರಾಂಗ್ ಆಯಿತಾ, ಸ್ಟೀರಿಯೋ ಟೈಪ್ ಮೇಲೆ ಕ್ವಶನ್ ಬಂದಿತ್ತು, ನನಗೆ ಮಾಡಲಿಕ್ಕಾಗಲಿಲ್ಲ. ಇನ್ಕ್ಲೂಸಿವ್ ಕ್ಲಾಸ್ ರೂಮ್ನಲ್ಲಿ ಬಂದಿತ್ತು, ಅದು ರಾಂಗ್ ಆಗಿದೆ. ಕನ್ಸ್ಟ್ರಕ್ಟಿವ್ ಲರ್ನಿಂಗ್ ರಾಂಗ್ ಆಗಿದೆ ಅಂತ ಈ ಥರ ನಾವು ಕೀವರ್ಡ್ಸ್ನ ಬರ್ಕೊತ ಹೋಗಬೇಕು. ಆ ನಂತರ ಈ ಒಂದು ಕಾನ್ಸೆಪ್ಟ್ ಮೇಲೆ ಇಷ್ಟು ಕ್ವಶನ್ ಕೊಟ್ಟಿದ್ದಾರೆ, ಸ್ಟಾರ್ ಹಾಕ್ಕೊಂಡು ಅಥವಾ ಒಂದು ಕ್ವಶನ್ ಏನೋ ಒಂದು ಈ ಥರ ಹಾಕ್ಕೊಂಡು ನೀವು ಮಾಡ್ಕೊತ ಹೋದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇವೆಲ್ಲ ತುಂಬ ಇಂಪಾರ್ಟೆಂಟು ಅಂತ. ಆಮೇಲೆ ಏನು ಮಾಡಬೇಕು? ಆಮೇಲೆ ನಾವು ಕಾನ್ಸೆಪ್ಟ್ ಓದಬೇಕಾದ್ರೆ ಅಥವಾ ಬುಕ್ ಓದಬೇಕಾದ್ರೆ ನಾವು ಈ ಒಂದು ಕಾನ್ಸೆಪ್ಟನ್ನ ಬೇಸಲ್ಲಿ ಇಟ್ಕೊಂಡು ಇದು ತುಂಬಾ ಇಂಪಾರ್ಟೆಂಟು, ನಾನು ಈ ಥರ ಕಾನ್ಸೆಪ್ಟನ್ನು ಓದ್ಕೊಬೇಕು. ಕ್ವಶನ್ ಆವಾಗ ಮತ್ತೆ ಪ್ಲಸ್ PYQ ಕ್ವಶನ್ ಮತ್ತೆ ಸಾಲ್ವ್ ಮಾಡಬೇಕು. ಆವಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ಥರ ನಾವು ಓದಬೇಕು, ಯಾವ ಥರ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಮಿಸ್ಟೇಕ್ ಹುಡುಕಿಬಿಟ್ರೆ ಸಾಕು, ನಾವು ಗೆದ್ದಂಗೆ. ಅರ್ಥ ಆಯ್ತಾ? ಮಿಸ್ಟೇಕನ್ನು ನಾವು ಹುಡುಕ್ಬೇಕು ಯಾವಾಗ? ಎಲ್ಲಿ ನಾವು ತಪ್ಪು ಮಾಡ್ತಿದ್ದೀವಿ ಅಂದಾಗ. ಓಕೆನಾ? ಇದಿಷ್ಟು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಲ್ಯಾಂಗ್ವೇಜಸ್ಸಿಗೆ ಹೋಗೋಣ. ಲ್ಯಾಂಗ್ವೇಜಸ್ಸಲ್ಲಿ ನಮಗೆ ಒಂದು ಏನಂತಂದರೆ ಪೆಡಾಲಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಪೆಡಾಲಜಿ ಅಂತಂದರೆ ನಮಗೆ ಇಲ್ಲಿ ಗೊತ್ತಿರಬೇಕು, ಕ್ಲಾಸ್ ರೂಮು ಎನ್ವಿರಾನ್ಮೆಂಟ್ ಬಗ್ಗೆ ತುಂಬಾ ಕೇಳ್ತಾ ಇರ್ತಾರೆ. ಕ್ಲಾಸ್ ರೂಮ್ ಕ್ವೆಶನ್ಸ್ ಅಂತ ಕರೀತಾರೆ, ಗೊತ್ತಾ? ಅದು ಬಗ್ಗೆ ತುಂಬ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಆಮೇಲೆ ರೀಸನಿಂಗ್ ಬರುತ್ತೆ. ಇವೆಲ್ಲ ಏನು ರೀಸನಿಂಗ್ ಅಂತಂದರೆ ಕ್ಲಾಸ್ ರೂಮ್ ರೀಸನಿಂಗ್ ಅಂತ ನಾನು ತುಂಬಾ ಹೇಳಿದ್ದೀನಿ. ಹಾಗೆ ಪಾಸಿಟಿವ್ ವರ್ಡ್ಸು, ನೆಗೆಟಿವ್ ವರ್ಡ್ಸು ಗೊತ್ತಿದೆ ನನಗೆ. ಪಾಸಿಟಿವ್ ವರ್ಡ್ಸು ನೋಟ್ಸ್ ಬೇಕಂದರೆ ನಾನು ಹಾಕ್ತೀನಿ. ನೆಗೆಟಿವ್ ವರ್ಡ್ಸ್ ಇದ್ರ ಬಗ್ಗೆ ತುಂಬಾ ಗಮನ ಕೊಡಬೇಕಾಗತ್ತೆ. ಪೆಡಾಲಜಿ ನೋಡಿ, ಕನ್ನಡದಲ್ಲೂ ಬರುತ್ತೆ, ಇಂಗ್ಲೀಷಲ್ಲೂ ಬರುತ್ತೆ, ಕೋರ್ ಸಬ್ಜೆಕ್ಟಲ್ಲೂ ಬರುತ್ತೆ, ಮತ್ತು ಸೈಕಾಲಜಿಯಲ್ಲೂ ಬರುತ್ತೆ. ಪೆಡಾಲಜಿ ಕ್ಲಾಸ್ ರೂಮು ಕ್ವೆಶನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆಗ್ಲೆಕ್ಟ್ ಮಾಡಲೇಬೇಡಿ. ಯಾಕೆಂದರೆ ನಿಮಗೆ ಆಲ್ಮೋಸ್ಟ್ ಅಲ್ಲೇ ನೀವು ಸ್ಕೋರ್ ಮಾಡೋಕ್ಕೆ ಒಂದು ಚಾನ್ಸು. ಹಾಗಾಗಿ ಕ್ಲಾಸ್ ರೂಮ್ ಕ್ವೆಶನ್ಸನ್ನು ಮಾತ್ರ ನೀವು ಗಮನ ಇಟ್ಟು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಒಂದು ಪಾಸಿಟಿವ್ ವರ್ಡ್ಸ್ ಅಂದ್ರೇನು, ನೆಗೆಟಿವ್ ವರ್ಡ್ಸ್ ಅಂದ್ರೇನು, ಎರಡನ್ನೂ ನಾವು ಯಾವ ಥರ ಅರ್ಥ ಮಾಡ್ಕೊಳ್ಬೇಕು, ಆ ಥರ ಪಾಸಿಟಿವ್ ಕ್ವಶನ್ಸ್ ಬಂದರೆ ನಾವು ಯಾವ ಥರ ಆನ್ಸರ್ ಮಾಡಬೇಕು, ನೆಗೆಟಿವ್ ಕ್ವಶನ್ಸ್ ಬಂದರೆ ನಾವು ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗ್ರಾಮರ್ ಅಂತಂದರೆ ಒಂದು ಪ್ಯಾಸೇಜ್ ಬರುತ್ತೆ. ಪ್ಯಾಸೇಜಲ್ಲಿ ಆಲ್ಮೋಸ್ಟ್ ಒಂದು 15 ಕ್ವಶನ್ಸ್ ಆದರೂ ಇದ್ದೇ ಇರುತ್ತೆ. ಅದಾದಮೇಲೆ ಗ್ರಾಮರಿಗೆ ಅಂತಂದರೆ ಒಂದು 5 ಕ್ವಶನ್ಸು. ನೀವು ಗ್ರಾಮರಿಗೆ ನಿಮ್ಮ ಇಷ್ಟ, ನೀವು ಗ್ರಾಮರಲ್ಲೆಲ್ಲ ತುಂಬ ಪರ್ಫೆಕ್ಟಾಗಿದ್ದೀರಿ ಅಂತಂದರೆ ಓಕೆ. ಇಲ್ಲ ಇದರಲ್ಲಿ ನೀವು ಪರ್ಫೆಕ್ಟಾಗಿದ್ದರೆ ಇದ್ರ ಕಡೆ ಗಮನ ಕೊಡಿ, ಇದರಲ್ಲಿ ಪರ್ಫೆಕ್ಟ್ ಇದ್ದರೆ ಇದ್ರ ಕಡೆ ಗಮನ ಕೊಡಿ. ಒಟ್ಟು ಏನಂತಂದರೆ ನೀವು ಬ್ಯಾಲೆನ್ಸ್ ಆಗಿರಬೇಕು. ಯಾವುದಕ್ಕೆ ಆಗಲಿ ನಾವು ಬ್ಯಾಲೆನ್ಸ್ ಇಂಪಾರ್ಟೆಂಟು. ನಾವು ಬ್ಯಾಲೆನ್ಸ್ ಮಾಡಲಿಲ್ಲ ಅಂತಂದರೆ ಯಾವುದೋ ಒಂದು ಕಡೆ ಫೋಕಸ್ ಮಾಡ್ತೀವಿ ಅಂತಂದರೆ
ವರ್ಕೌಟ್ ಆಗಲ್ಲ. ನಾವು ಬ್ಯಾಲೆನ್ಸಿವಾಗೇ ಸ್ಟಡಿ ಮಾಡಬೇಕಾಗತ್ತೆ. ಹಾಗಾಗಿ ನಿಮಗೆ ಇದರಲ್ಲಿ ನೀವು ತುಂಬ ಜಾಣರಿದ್ದೀರಿ, ಪ್ಯಾಸೇಜಲ್ಲಿ ತುಂಬ ಜಾಣರಿದ್ದೀರಿ, ಗ್ರಾಮರಲ್ಲಿ ಜಾಣರಿದ್ದೀರಿ ಅಂದರೆ ಇದ್ರ ಕಡೆ ಗಮನ ಕೊಡಿ, ಇಲ್ಲ ಇದ್ರ ಕಡೆ ಗಮನ ಕೊಡಿ. ಪ್ಯಾಸೇಜು ವಿಚಾರಕ್ಕೆ ಬಂದರೆ ಪ್ಯಾಸೇಜ್ ಅಟ್ಲೀಸ್ಟ್ ನಾವು ದಿನಕ್ಕೆ ಒಂದಾದ್ರೂ ಪ್ಯಾಸೇಜ್ ಮಾಡಬೇಕು. ಎಲ್ಲರೂ 3-4 ಪ್ಯಾಸೇಜ್ ಮಾಡಿದ್ರೆ ಓಕೆ, ಟೈಮ್ ಇದ್ದವ್ರು ಮಾಡ್ತಾರೆ. ಟೈಮ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದಾದರೂ ಮಾಡಿ. ಪ್ಯಾಸೇಜ್ ಮಾಡಿದ್ರೆ ಏನೇನು ಅನುಕೂಲ ಅಂದರೆ, ಒಂದು ನೀವು ಬೇಗ ಓದೋದಕ್ಕೆ ಆಗುತ್ತೆ, ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಇನ್ನೊಂದು ಕೀವರ್ಡ್ಸ್ಗಳು ಗೊತ್ತಾಗ್ತಾ ಹೋಗುತ್ತೆ. ಕೀವರ್ಡ್ಸ್ ಯಾವ ಥರ ನಾನು ಮಾಡ್ಕೋಬೇಕು ಪ್ಯಾಸೇಜಲ್ಲಿ ಅಂತ. ಇನ್ನೊಂದೇನು ಅಂತಂದರೆ ಅದರದ್ದು ಮೀನಿಂಗ್ ಹುಡ್ಕೋದೇ ತುಂಬ ಇಂಪಾರ್ಟೆಂಟ್ ಪ್ಯಾಸೇಜಲ್ಲಿ. ಆ ಮೀನಿಂಗೇ ಗೊತ್ತಿಲ್ಲ ಅಂತಂದಾಗ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಮೀನಿಂಗು ಹುಡ್ಕೋದು ಹೇಗೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದೆಲ್ಲ ಪ್ಯಾಸೇಜು ಸಾಲ್ವ್ ಮಾಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಈಗಿರೋ ಟೈಮಿನ PYQನ ಮಾಡ್ತಾ ಹೋಗೋದೇ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಸೊ ಹೇಗೆ ಈ ಒಂದು ಟಾಪಿಕ್ ಓಕೆ ಆಯಿತು. ಕೀವರ್ಡ್ಸ್ ಎಲ್ಲ ಹೋಗಿದ್ದಾಯಿತು, ಪ್ಯಾಸೇಜ್ ಆಯಿತು, ಗ್ರಾಮರು ಆಯಿತು, ಲ್ಯಾಂಗ್ವೇಜಸ್ ಇಲ್ಲಿಗೆ ಮುಗೀತು. ಕೋರ್ ಸಬ್ಜೆಕ್ಟ್ ನೋಡೋದಾದರೆ ನಮಗೆ ಒಂದು ಸಿಲೆಬಸ್ ಇದೆ, ತುಂಬ ಸಿಲೆಬಸ್ ಇದೆ. ಹೌದಾ, ಅಷ್ಟು ಕವರ್ ಮಾಡೋಕ್ಕಾಗತ್ತಾ? ಇಲ್ಲ. ಆದರೆ ಒಂದು ಅಂದಾಜು ನಿಮಗೆ ಗೊತ್ತಾಗಿದೆ. ಇಷ್ಟು ದಿನ ಓದಬೇಕಾದ್ರೆ ನಿಮ್ಗೆ ಅಂದಾಜು ಗೊತ್ತಿದೆ, ನಾನು ಯಾವ ಟಾಪಿಕ್ ಮೇಲೆ ತುಂಬ ಫೋಕಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಆ ಒಂದು ಟಾಪಿಕ್ ಮೇಲೆ ರಿಪೀಟೆಡಾಗಿ ನೀವು PYQನ ಮಾಡ್ತಾ ಬನ್ನಿ. ಆವಾಗ ನಿಮಗೆ ಇಂಡೈರೆಕ್ಟ್ಲಿ ಪ್ರಾಕ್ಟೀಸ್ ಆಗುತ್ತೆ, ರೀಕಾಲ್ ಆಗ್ತಾ ಹೋಗುತ್ತೆ. ಕ್ವೆಶನ್ ನೋಡಿದ ತಕ್ಷಣ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಟೈಮು ತುಂಬಾ ಸೇವ್ ಆಗುತ್ತೆ. ಆಯಿತಾ? ಮ್ಯಾಥ್ಸ್ ಅಂತಂದರೆ ಮ್ಯಾಥ್ಸು ತುಂಬಾ ಇಂಪಾರ್ಟೆಂಟು. ಮ್ಯಾಥ್ಸಿಗಂತೂ ಟೈಮ್ ಬೇಕೇ ಬೇಕು. ಅದು ಪ್ರಾಕ್ಟೀಸು ಅಂದರೆ ಒಬ್ರೊಬ್ಬರಿಗೆ ತುಂಬ ಫಾಸ್ಟಾಗಿ ಬರುತ್ತೆ, ಒಬ್ರೊಬ್ಬರಿಗೆ ತುಂಬಾ ಲೇಟ್ ಆಗಿಬಿಡುತ್ತೆ. ಈ ಥರ ಇದ್ದರೆ ಅವರು ಡಿಪೆಂಡೆನ್ಸಿ ಪ್ರಾಕ್ಟೀಸ್ ಹೇಗೆ ಮಾಡುತ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇನ್ನು CDP ಅಲ್ಲಿ ಆಲ್ಮೋಸ್ಟ್ ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ಒಂದು 3 ಸೆಕೆಂಡಲ್ಲಿ ಆನ್ಸರ್ ಹುಡುಕ್ಬಿಡ್ತಾರೆ. ಕಾನ್ಸೆಪ್ಟ್ ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಎ ಮತ್ತು ಆರ್ ಅನ್ನೋದು ಈ CTETಯಲ್ಲಿ ಇತ್ತೀಚೆಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಎ ಮತ್ತು ಆರ್ ಅನ್ನೋದು ಯಾವ ಥರ ನಾವು ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ನೀವು ತುಂಬಾ ಗಮನ ಕೊಡಬೇಕು. ಏನು ಎ ಮತ್ತು ಆರ್ ಅನ್ನೋ ಕ್ವಶನ್ ಗೊತ್ತು ತಾನೆ, ಅಸರ್ಷನ್ ಆ್ಯಂಡ್ ರೀಸನ್ ಅಂತ ಕೇಳ್ತಾರೆ. ಅಸರ್ಷನ್ ಕ್ವಶನು ಮತ್ತು ರೀಸನ್ ಕ್ವಶನು ಇವು ಎರಡು ತುಂಬಾ ಇಂಪಾರ್ಟೆಂಟು. ಇವೆರಡಕ್ಕೂ ಕನೆಕ್ಷನ್ ಮಾಡ್ಕೊಬೇಕು. ಅಸರ್ಷನ್ ಮತ್ತು ರೀಸನ್ ಕ್ವಶನ್ನಿಗೆ ನಾವು ಕನೆಕ್ಷನ್ ಮಾಡ್ಕೋಬೇಕು. ಒಂದು ಬಿಕಾಸು, ವೈ, ಈ ಥರ ಕನೆಕ್ಷನ್ ಮಾಡಿಕೊಂಡು ನಾವು 2 ಸೆಂಟೆನ್ಸು ಕರೆಕ್ಟಾಗಿ ಹೋಲಿಕೆ ಆಗ್ತಾಯಿದೆ ಅಂತ ನೋಡಬೇಕು. ಇಲ್ಲ ಹೋಲಿಕೆ ಆಗ್ತಾಯಿಲ್ಲ ಅಂದಾಗ ನಾವು ಬೇರೆ ಆಪ್ಷನ್ನಿಗೆ ಹೋಗಬೇಕು. ಅರ್ಥ ಆಗ್ತಾಯಿದೆನಾ? ಈ ಥರ ನಾವು ಸ್ಟ್ರಾಟಜಿಕಲಿ ಈ ಒಂದು 15 ದಿನದಲ್ಲಿ ನಾವೇನಾದರೂ ಸ್ಟಡಿ ಮಾಡಿದರೆ ಪರವಾಗಿಲ್ಲ, ಯುಟಿಲೈಸ್ ಮಾಡ್ದಂಗೆ ಆಗುತ್ತೆ. ಇಲ್ಲ ಅಂತಂದರೆ ಲಾಸ್ಟ್ ಮೂಮೆಂಟಿಗೆ ನಮ್ಮ ಮೈಂಡಿಗೆ ಪ್ರೆಷರ್ ಆಗುತ್ತೆ. ಪ್ರೆಷರ್ ಆಗಿಬಿಟ್ಟು ಕಲ್ತಿದ್ದೆಲ್ಲ ಮರ್ತೋಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕ್ವಶನ್ ಪೇಪರ್ ಬಂತು ಅಂದರೆ ಅದನ್ನು ಓದ್ಕೊಂಡು ಮುಂದೆ ಹೋಗೋಕ್ಕೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲೇ ಫೇಲ್ಯೂರ್ ಆಗಿಬಿಡ್ತೀವಿ, ಕಾನ್ಫಿಡೆನ್ಸೇ ಇರಲ್ಲ. ಹಾಗಾಗಿ ಆಲ್ಮೋಸ್ಟ್ ಓವರ್ ಕಾನ್ಫಿಡೆನ್ಸು ಬೇಡ, ನಮಗೆ ಸ್ಟ್ರೆಸ್ಫುಲ್ಲು ಬೇಡ. ಲಿಮಿಟೆಡಾಗಿ ಕಾನ್ಫಿಡೆನ್ಸ್ ತೊಗೊಂಡ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಕಾಮಾಗಿ ಓದ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಹಾಗೆ ನೀವು ಕೂಡ ನಿಮ್ಮ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಈ ಒಂದು 15 ದಿನ ಹೇಗೆ ಯೂಸ್ ಮಾಡ್ಕೊತೀರಿ ಅನ್ನೋದನ್ನು ನೀವು ಸ್ಟ್ರಾಟಜಿಕಲಿ ವಿಚಾರ ಮಾಡಿಬಿಟ್ಟು ಮುಂದೋಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.